ಭಾರತೀಯ ಶಾಸಕಾಂಗ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಬರೆದಂತಹ ಕಳೆದ 45 ವರ್ಷಗಳಿಂದ ಮೇಲ್ಮನೆಯ ಸದಸ್ಯರಾಗಿರುವಂಥ ಆದರಣೀಯರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಅವರೇ, ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಶ್ರೀ ವಚನಾನಂದ ಮಹಾಸ್ವಾಮೀಜಿಯವರೇ, ಖ್ಯಾತ ಅಭಿನೇತ್ರಿ ಅದಿತಿ ಪ್ರಭುದೇವ ಅವರೇ, ಆತ್ಮೀಯರಾದಂಥ ಶ್ರೀ ರಾಧಾಕೃಷ್ಣ ಹೊಳ್ಳ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಡಿಗಾಸ್ ಯಾತ್ರಾದ ಮುಖ್ಯಸ್ಥರಾದಂಥ ಕೆ ನಾಗರಾಜ್ ಅಡಿಗ ಅವರೇ, ಅವರ ಶ್ರೀಮತಿಯವರಾದ ಆಶಾ ಅಡಿಗ ಅವರೇ, ಈ ಸಭಾಂಗಣದಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯರೇ ಮತ್ತು ಪ್ರವಾಸಿ ಪ್ರಿಯರೇ, ನಿಜಕ್ಕೂ ಒಂದು ಸಂತೋಷದ ಸಮಾರಂಭ. ಅಡಿಗಾಸ್ ಯಾತ್ರಾ 32 ವರ್ಷ ಪೂರೈಸಿದಂಥ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ನಾಗರಾಜ್ ಅಡಿಗ ಅವರನ್ನು ಮತ್ತು ಆಶಾ ಅಡಿಗ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ನಿಜಕ್ಕೂ ಇದು ಒಂದು ಅಪೂರ್ವವಾದಂಥ ಒಂದು ಸಾಧನೆ. ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಒಬ್ಬರೇ ಪ್ರವಾಸಕ್ಕೆ ಹೋಗುವಂಥದ್ದು ಬಹಳ ಕಷ್ಟ. ಅದರಲ್ಲಿ 40 ಜನರನ್ನ, 50 ಜನರನ್ನ, 75 ಜನರನ್ನ ಕರ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟ. ಯಾರೂ ಕೂಡ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ನಾವು ಹಿಂದಿನ ದಿವಸ ಎಲ್ಲರಿಗೂ ಕೂಡ ಹೇಳಿರ್ತೀವಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ 9 ಗಂಟೆಗೆ ಸಿದ್ಧರಾಗಿರಬೇಕು ಅಂತ. ಆದರೆ ಎಲ್ಲರೂ ಬಂದಿರ್ತಾರೆ, ಆದರೆ ಒಬ್ಬರು ಮಾತ್ರ ಮಿಸ್ ಹೊಡೆದಿರ್ತಾರೆ. ನೀವು ಯಾವುದೇ ಟೂರ್ ತಗೊಳ್ಳಿ, ನೀವು ಮಿಲಿಟರಿ ಅಧಿಕಾರಿಗಳನ್ನು ತಗೊಂಡು ಟೂರಿಗೆ ಹೋದರೂ ಕೂಡ 50 ಜನರಲ್ಲಿ 49 ಜನ ಕರೆಕ್ಟ್ ಟೈಮಿಗೆ ಬರ್ತಾರೆ, ಒಬ್ಬರು ಮಾತ್ರ ಕೈ ಕೊಡ್ತಾರೆ. ಇದು ಎಲ್ಲ ಟೂರ್ನಲ್ಲೂ ಆಗುವಂಥದ್ದು. ನಿಮಗೆ ಬಸ್ನಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ, 2 ಜನ ಎಲ್ಲಿಗೋ ಪರಾರಿಯಾಗಿರ್ತಾರೆ, ಮಿಸ್ ಆಗಿರ್ತಾರೆ. ಆ 2 ಜನರಿಗೋಸ್ಕರ ಉಳಿದ 48 ಜನರು ಕೂಡ ಕಾಯ್ತಾ ಇರಬೇಕಾಗತ್ತೆ. ನಿಮಗೆ ಹೌದು, ಎಷ್ಟೇ ನೀವು ಒಳ್ಳೆ ವ್ಯವಸ್ಥೆಯನ್ನ ಏರ್ಪಾಟುಗಳನ್ನು ಮಾಡಿದರೂ ಕೂಡ ಯಾರೋ ಒಬ್ಬರಿಗೆ ಅಲ್ಲಿ ಊಟ ಸರಿ ಇರೋದಿಲ್ಲ ಅಥವಾ ಹೊಟ್ಟೆ ಕೆಟ್ಟೋಗಿರುತ್ತೆ. ಒಬ್ಬರಿಗೆ ಅನ್ನ ಕೊಟ್ಟರು ಅಂತೇಳಿ ಹೇಳ್ತಾರೆ, ಉತ್ತರ ಕರ್ನಾಟಕದವರಿಗೆ ಚಪಾತಿ ಕೊಟ್ಟಲಿಲ್ಲ, ರೊಟ್ಟಿ ಕೊಟ್ಟಿಲ್ಲ ಅಂತೇಳಿ ಅದೇ ಒಂದು ದೊಡ್ಡ ಗಲಾಟೆ ಆಗತ್ತೆ. ನಿಮಗೆ ಒಂದು ಲಿಸ್ಟಲ್ಲಿ ಆ ದಿವಸ ನೋಡಬೇಕಾದಂಥ ಒಂದು ಕಾರ್ಯಕ್ರಮದಲ್ಲಿ 8 ಜಾಗಗಳಿಗೆ ಹೋಗಬೇಕು ಅಂತೇಳಿ ಇರುತ್ತೆ. ಆದರೆ ಏನೋ ಒಂದು ಕಾರಣಾಂತರಗಳಿಂದ ಒಂದು ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ನೋಡಿ, ನೀವು ರೇಟ್ ತಗೊಳ್ಳುವಾಗ ಫುಲ್ ರೇಟನ್ನು ತಗೊಂಡ್ರಿ, ನಮಗೆ 2 ಜಾಗಕ್ಕೆ ನೀವು ಕರ್ಕೊಂಡೇ ಹೋಗಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಿಮ್ಮ ಈ ಟೂರ್ ಆಪರೇಟರ್ ಆಗುವಂಥದ್ದು ಇದೆಯಲ್ಲ, ಅದರಷ್ಟು ಕಷ್ಟದ ಕೆಲಸ ಯಾವುದೂ ಕೂಡ ಇಲ್ಲ. ಆದರೆ ಕಸ್ಟಮರ್ಸ್ ಆರ್ ದ ಬೆಸ್ಟ್ ಆಡಿಯನ್ಸ್ ಅನ್ನುವಂಥದ್ದು ಇವತ್ತು ನನಗೆ ಗೊತ್ತಾಯಿತು ಅಂತ. ನಾಗರಾಜ್ ಅಡಿಗರ ಅವರ ಈ ಅಡಿಗಾಸ್ ಯಾತ್ರವನ್ನು ನೀವಿಷ್ಟು ಜನ ನೀವು ಬಂದಿದ್ದೀರಿ ಅಂತಂದರೆ ನೀವೆಲ್ಲರೂ ಕೂಡ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಅಂತೇಳಿ ನಾನು ಅಂದುಕೊಳ್ತೇನೆ. ನಾಗರಾಜ್ ಅಡಿಗರು ಬೆಸ್ಟ್ ಟೂರ್ ಆಪರೇಟರ್ ಅನ್ನೋದರಲ್ಲಿ 2 ಮಾತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆ ಪ್ರವಾಸಿ. ಅವರು ಯಾರು ಒಳ್ಳೆ ಪ್ರವಾಸಿಗರಾಗಿರ್ತಾರೋ ಅವರು ಒಳ್ಳೆ ಪ್ರವಾಸಿ ಆಪರೇಟರ್ ಆಗಲಿಕ್ಕೆ ಸಾಧ್ಯ. ನೀವು ಒಳ್ಳೆ ಬಾಣಸಿಗನಾಗದೇನೆ, ನೀವು ಒಳ್ಳೆ ಬಾಯಿ ರುಚಿ ಇಲ್ಲದೇ ನೀವು ಒಳ್ಳೆ ಬಾಣಸಿಗ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅಡಿಗೆ ಭಟ್ಟಾಗಲಿಕ್ಕೆ ನೀವು ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಮೊದಲ ರುಚಿಯನ್ನು ನೀವೇ ಸವಿಯಬೇಕಾಗತ್ತೆ. ನಾನು ಒಂದು ಟೂರನ್ನು ಕಂಡಕ್ಟ್ ಮಾಡಿದಾಗ ನಾಗರಾಜ್ ಅಡಿಗರು ಬಹಳ ಆಸಕ್ತಿಯಿಂದ ಬಂದರು. ನನಗೆ ಬಹಳ ಕುತೂಹಲ ಆಯಿತು, ಇವರದ್ದೇ ಅಡಿಗಾಸ್ ಯಾತ್ರಾ ಇದೆ, ಆದರೂ ಕೂಡ ನಮ್ಮ ಜೊತೆಗೆ ಇವರು ಯಾಕೆ ಬಂದರು ಅನ್ನುವಂಥ ಒಂದು ಕುತೂಹಲ ಇತ್ತು. ಅವರಿಗೆ ಒಂದು ಆಸಕ್ತಿ ಇತ್ತು, ಏನು ಅಂತಂದರೆ ಇವರು ಕೂಡ ಯಾವ ರೀತಿಯಾಗಿ ಟೂರನ್ನು ಕಂಡಕ್ಟ್ ಮಾಡ್ತಾರೆ, ನಮ್ಮಲ್ಲಿ ಇಲ್ಲದೇ ಇರುವಂಥ ಹೊಸ ಸರ್ವಿಸನ್ನು ಇವರು ಏನು ಕೊಡ್ತಾರೆ, ಹೇಗೆ ಇವರು ವ್ಯವಸ್ಥಿತವಾಗಿ ಸಂಘಟಿಸ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗಿತ್ತು ಅವರಿಗೆ. ಅದಾದ ನಂತರ ಇನ್ನೊಂದು ದೇಶಕ್ಕೆ ನಮ್ಮ ಜೊತೆಗೆ ಬಂದರು. ಸಾಮಾನ್ಯವಾಗಿ ಒಬ್ಬ ಟೂರ್ ಆಪರೇಟರ್ ಇನ್ನೊಬ್ಬರ ಜೊತೆಗೆ ಹೋಗೋದಿಲ್ಲ. ನಾವೇನು ಟೂರ್ ಆಪರೇಟರ್ ಅಲ್ಲ, ನಾವೊಂದು
ಪತ್ರಿಕೆಯಿಂದ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದು. ಹೀಗಿರುವಾಗ ನನಗೆ ಅವರಲ್ಲಿರುವಂಥ ಒಂದು ಆಸಕ್ತಿ ಬಹಳ ಕುತೂಹಲ ಅಂತೇಳಿ ಅನ್ನಿಸ್ತು. ಪ್ರತಿಯೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ನಾನು ಹೇಗೆ ನನ್ನ ಮುಂದಿನ ಪ್ರವಾಸವನ್ನು ಇನ್ನೂ ಉತ್ತಮಪಡಿಸುವಂಥದ್ದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೆ. ಆವಾಗ ನನಗೆ ಮೂಲಭೂತವಾಗಿ ಅನಿಸಿದ್ದೇನು ಅಂತಂದರೆ, ಅವರು ಒಳ್ಳೆಯ ಪ್ರವಾಸಿಗರು. ಅವರು ಪ್ರವಾಸಿಗ, ಈ ಪ್ರವಾಸ ಅಂತಂದ್ರೆ ಅದೊಂದು ರೀತಿ ವಿಚಿತ್ರ. ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಅಂತಂದರೆ, ಊರಿಂದ ಊರಿಗೆ ಹೋಗುವಂಥ ದೂರ ಇದೆಯಲ್ಲ, ಅದೇ ಒಂದು ಪ್ರವಾಸ ಅಂತೇಳಿ ಅನ್ಕೊಂಡಿದ್ದೀವಿ. ಅದಲ್ಲ. ಅದು ಪ್ರವಾಸ ಅಂತಂದರೆ ನಮ್ಮಿಂದ ನಮಗೆ ಹತ್ತಿರ ಆಗುವಂಥದ್ದು. ಅದು ಯಾವ ಸಂಗತಿ ನಮ್ಮನ್ನು ಹತ್ತಿರ ಮಾಡುತ್ತೋ ಅದು ಪ್ರವಾಸ. ನೀವು ಇಲ್ಲಿಂದ ಉತ್ತರ ಧ್ರುವಕ್ಕೆ ಹತ್ತಿರ ಆಗಿರುವಂಥ ನೀವು ಐಸ್ಲ್ಯಾಂಡಿಗೆ ಹೋದರೂ ಕೂಡ ಒಬ್ಬ ಟೂರ್ ಆಪರೇಟರ್ ಅದನ್ನು ನಮಗೆ ಹತ್ತಿರ ಮಾಡಿಕೊಡ್ಬೇಕು. ಅದನ್ನು, ಆ ಜಾಗವನ್ನು ನಮಗೆ ಕಟ್ಟಿಕೊಡ್ಬೇಕು. ಅದನ್ನು, ಈ ಜಾಗ ನಾನು ಸಂಪೂರ್ಣವಾಗಿ ನೋಡದೆ ಅಂತೇಳಿ ಅನಿಸ್ಬೇಕು. ಅದಕ್ಕಿಂತ ಹೆಚ್ಚಿನದಾಗಿ ನನಗದೊಂದು ದೊಡ್ಡ ನೆನಪಾಗಿ ಕಾಡಬೇಕು. ಅದು ನಾನು ಸುಮಾರು 16-17 ವರ್ಷಗಳಿಂದ ಐಸ್ಲ್ಯಾಂಡಿಗೆ ಹೋಗಿದ್ದೆ. ಐಸ್ಲ್ಯಾಂಡಿಗೆ ಹೋದಾಗ ಇವತ್ತಿಗೂ ಕೂಡ ನನಗೆ ಅಲ್ಲಿಯ ಟೂರ್ ಆಪರೇಟರ್ ನನ್ನ ಜೊತೆಗೆ ನಡ್ಕೊಂಡಂಥ ಒಂದು ಸಂದರ್ಭ ಇದೆಯಲ್ಲ, ಅದು ಅದ್ಭುತ ಅಂತೇಳಿ ನನಗನ್ಸುತ್ತೆ. ನಾವು ಟೂರ್ ಆಪರೇಟರ್ ಅಂತಂದರೆ ಒಂದು ರೀತಿಯ, ನನ್ನ ದೃಷ್ಟಿಯಲ್ಲಿ ಒಂದು ರೀತಿ ಕ್ರೂಡ್ ಆದಂಥ ಒಂದು ಶಬ್ದ. ಹಿ ಇಸ್ ನಾಟ್ ಎ ಜಸ್ಟ್ ಆಪರೇಟರ್, ಅವನು ಫೆಸಿಲಿಟೇಟರ್. ಅವನು ಟೂರ್ ಫೆಸಿಲಿಟೇಟರ್, ಟೂರ್ ಮ್ಯಾನೇಜರ್, ಟೂರ್ ಫ್ರೆಂಡ್, ಟೂರ್ ಗೈಡ್, ಇವೆಲ್ಲವೂ ಕೂಡ ಆಗಿರ್ತಾನೆ ಅವನು. ನಿಮಗೆ ನಾವು ಟೂರಿಗೆ ಹೋದಾಗ ಜ್ವರ ಬಂದ್ಬಿಡುತ್ತೆ, ಅವನು ನಮಗೆ ಹೋಗಿ ಒಂದು ಮಾತ್ರೆ ತಂದು ಕೊಡ್ತಾನೆ. ಯಾವುದೋ ಒಂದು ಅಂಗಡಿ ಹೋಗಿ ಅವನು ಮಾತ್ರೆಯನ್ನು ತಂದು ಕೊಡ್ತಾನೆ, ಅಥವಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ, ಅಥವಾ ನಮ್ಮನ್ನು ಆರೈಕೆ ಮಾಡ್ತಾರೆ. ಉಳಿದ 30 ಜನರು ಕೂಡ ಆ ದಿವಸ ಪ್ರವಾಸದಲ್ಲಿದ್ದರೆ ಯಾರೋ ಒಬ್ಬರನ್ನ ನಮ್ಮನ್ನು ನೋಡ್ಕೊಳ್ಳಿಕ್ಕೆ, ಅಸೌಖ್ಯರಾದಂಥ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಅಂತೇಳಿ ಒಬ್ಬರು ನೇಮಿಸಿರ್ತಾನೆ. ನಿಮಗೆ ಟೂರ್ ಆಪರೇಟರ್ ಅಂತಂದ್ರೆ ಒಂದು ರೀತಿ ಮನೆ ಯಜಮಾನ ಇದ್ದಾಗೆ. ಅವನು ಎಲ್ಲ ಸಂಗತಿಗಳು ಕೂಡ ಗೊತ್ತಿರಬೇಕಾಗತ್ತೆ. ಅಂಥವನು ಮಾತ್ರ ಒಂದು ಒಳ್ಳೆ ಟೂರ್ ಆಪರೇಟರ್ ಆಗಲಿಕ್ಕೆ ಸಾಧ್ಯ. ನಮಗೆ ನಾವು ಹೋಗುವಂಥ ಜಾಗ ಮುಖ್ಯ ಅಲ್ಲ, ನಮಗೆ ಆ ಜಾಗದಲ್ಲಿ ನಮಗೆ ಏನು ಅನುಭವ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಈ ರೀತಿಯಾಗಿ ನಿಮಗೆ ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಗೈಡ್ ಆಗಿ, ಒಬ್ಬ ಮಾರ್ಗದರ್ಶಿಯಾಗಿ, ಒಬ್ಬ ಸಹಾಯಕನಾಗಿ, ಒಬ್ಬ ಮಿತ್ರನಾಗಿ ಒಬ್ಬ ಟೂರ್ ಆಪರೇಟರ್ ಈ ಪ್ರವಾಸದ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಹೀಗಾಗಿ ನಮಗೆ ಒಳ್ಳೆಯ ಅನುಭವ ಮತ್ತು ಕೆಟ್ಟ ಅನುಭವ ಇದು ಎರಡೂ ಕೂಡ ಟೂರ್ ಆಪರೇಟರ್ ಮೇಲೆ ಅವಲಂಬಿಸ್ಕೊಂಡಿರುತ್ತೆ. ನಿಮಗೆ ನಿಮ್ಮ ಪಾಸ್ಪೋರ್ಟನ್ನು ತಗೊಂಡು ವಿದೇಶ ಪ್ರಯಾಣ ಆದರೆ, ನಿಮ್ಮ ಪಾಸ್ಪೋರ್ಟನ್ನು ತಗೊಂಡು ವೀಸಾ ಮಾಡಿಸೋದರಿಂದ ಹಿಡಿದು, ನಿಮಗೆ ಬೇರೆ ದೇಶಗಳಿಗೆ ಕರ್ಕೊಂಡು ಹೋಗೋದರಿಂದ ಹಿಡಿದು, ನೀವು ಮನೆ ತಲುಪುವ ತನಕ ಯಾವುದೇ ತೊಂದರೆ ತೊಡಕು ಇಲ್ಲದೆ ನಿಮಗೆ ಯಾರು ಒಳ್ಳೆ ಪ್ರವಾಸವನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯವೋ, ಇದು ಭಾಳ ಕಷ್ಟ. ಇದು ನಿಮಗೆ ಏನು ಟೂರ್ ಆಪರೇಟರ್, ಈಗ ಅವ್ರು ಹೇಳಿದ್ರು 3 ಲಕ್ಷ ಜನರನ್ನು ಈಗಾಗಲೇ ಅವರು ಕರ್ಕೊಂಡು ಹೋಗಿದ್ದಾರೆ ಅಂತ. ಈ 3 ಲಕ್ಷ ಜನರ ಹಿಂದುಗಡೆಗೆ, ಈ ಟೂರನ್ನು ಸಂಘಟಿಸುವುದರ ಹಿಂದುಗಡೆಗೆ ಸುಮಾರು 500ಕ್ಕೂ ಹೆಚ್ಚು ಟೂರನ್ನು ಅವರು ಸಂಘಟಿಸಿದ್ದಾರೆ. ಇದರ ಹಿಂದುಗಡೆಗೆ ಎಂಥ ಒಂದು ನೋವು ಇದೆ ಅನ್ನುವಂಥದ್ದು ಗೊತ್ತುಂಟು ನನಗೆ. ಇದು ಬಹಳ ಸುಲಭವಾದಂಥ ಕೆಲಸ ಅಲ್ಲ. ಇದು ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥದ್ದು ಬಹಳ ಕಷ್ಟ. ಇದು ಎಲ್ಲದರ ಜೊತೆಗೂ ಕೂಡ ಅವರು ಇಷ್ಟು ಯಶಸ್ವಿಯಾಗಿ ಈ ಅಡಿಗಾಸ್ ಯಾತ್ರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ನನಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಟೂರ್ ಆಪರೇಟರ್ಗಳು ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆಗೂ ಕೂಡ ಆಗ್ಬಿಟ್ಟಿದ್ದಾರೆ. ಇವತ್ತು ನಿಮಗೆ AI ಬಂದ್ಬಿಟ್ಟಿದೆ, ಇವತ್ತು ತಂತ್ರಜ್ಞಾನ ಬಂದ್ಬಿಟ್ಟಿದೆ. ನೀವು AI ನೀವು ಕೊಟ್ಟರೆ ಅದೇ ನಿಮಗೆ ಕಸ್ಟಮೈಸ್ಡ್ ಆಗಿ ಒಂದು ಟೂರ್ ಆಪರೇಷನ್ ಅನ್ನು ಅದೇ ಕೊಡುತ್ತೆ. ಅದು ಯಾವ ರೀತಿಯಾಗಿ ನಾನು ಹೋಗಬೇಕು ಅಂತ. ಈಗ ಉದಾಹರಣೆಗೆ ನೀವು ಚಾಟ್ GPT ಹತ್ರ ಅಲ್ಲಿ ಹೋಗಿ, ನನ್ನ ಹತ್ರ 1 ಲಕ್ಷ ಇದೆ, ನಾನು 10 ದಿವಸ ಥೈಲ್ಯಾಂಡಿಗೆ ಪ್ರವಾಸಕ್ಕೆ ಹೋಗಬೇಕು, ಅಥವಾ ಸಿಂಗಪುರಕ್ಕೆ ಪ್ರವಾಸ ಹೋಗಬೇಕು, ಅಥವಾ ಸಿಂಗಪುರ್ ಮತ್ತು ಥೈಲ್ಯಾಂಡಿಗೆ ಹೋಗಬೇಕು, ನನ್ನ ಹತ್ರ ಇರೋದು 1 ಲಕ್ಷ ರೂಪಾಯಿ, ನಾನು ವೆಜಿಟೇರಿಯನ್ ಆಹಾರವನ್ನು ಮಾತ್ರ ತಗೊಳ್ತೇನೆ, ನನಗೆ ಈ 10 ದಿವಸಗಳ ಅವಧಿಯಲ್ಲಿ 15 ಜಾಗಗಳನ್ನು ನಾನು ನೋಡಬೇಕು ಅಂತ ಎಲ್ಲ ನಿಮ್ಮ ಬೇಕು ಬೇಡಿಕೆಗಳನ್ನು ಎಲ್ಲವನ್ನು ಕೂಡ ನೀವು ಬರೆದ್ರೆ ಆ ಚಾಟ್ GPT ಕೊಡುತ್ತೆ ಅಂತ ನಿಮಗೆ. ನೀವು ಯಾವ ಹೋಟ್ಲಲ್ಲಿ ಉಳ್ಕೊಳ್ಬೇಕು, ಯಾವ ಹೋಟ್ಲಲ್ಲಿ ಉಳ್ಕೊಂಡ್ರೆ ಒಳ್ಳೆಯದು, ಇದೆಲ್ಲವೂ ಕೂಡ ನಿಮ್ಗೆ ಸಿಕ್ಬಿಡತ್ತೆ.
ಹಾಗೆ ನೀವು ಏರ್ ಬಿ ಎನ್ ಬಿಗೆ ನೀವು ಅವರ ವೆಬ್ಸೈಟಿಗೆ ಹೋದರೆ ಏರ್ ಬಿ ಎನ್ ಬಿ ಅವರು ನಿಮಗೆ ಯಾವ್ಯಾವ ಪ್ಲೇಸ್ಗಳಲ್ಲಿ ಉಳ್ಕೊಳ್ಬೇಕು ಅನ್ನುವಂಥದ್ದನ್ನು ಅದು ಸೂಚಿಸುತ್ತೆ. ನಿಮಗೆ ಈ booking.com, ಅಗೋಡಾ ಈ ರೀತಿಯಾದಂಥ ನೂರಾರು ವೆಬ್ಸೈಟ್ಗಳಿಗೆ ಹೋದರೆ ನಿಮಗೆ ಇಡೀ ಟೂರ್ ಪ್ಲಾನಿಂಗನ್ನು ಅದೇ ಕೊಡುತ್ತೆ. ಆದರೆ ನಿಮಗೆ ಟೂರ್ ಆಪರೇಟರ್ ಕೊಡುವಂತಹ ಒಂದು ಈ ವಾರಂತ್ ಇದೆಯಲ್ಲ, ಖುಷಿ ಇದೆಯಲ್ಲ, ಆಪ್ತತೆ ಇದೆಯಲ್ಲ, ಅದನ್ನು ಈ ಯಾವುದೇ ವೆಬ್ಸೈಟ್ಗಳು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇಷ್ಟೆಲ್ಲ ಆಗಿಯೂ ಕೂಡ, AI ಇದ್ರೂ ಕೂಡ, ತಂತ್ರಜ್ಞಾನ ಇಷ್ಟು ಮುಂದುವರೆದಿದ್ರೂ ಕೂಡ, ಇಷ್ಟೊಂದು ವೆಬ್ಸೈಟ್ಗಳಿದ್ರೂ ಕೂಡ, ಇವತ್ತಿಗೂ ಕೂಡ ನಾವು ನೆಚ್ಕೊಳ್ಳುವಂಥದ್ದು ಟೂರ್ ಆಪರೇಟರ್ಗಳನ್ನೇ ಇವತ್ತು. ಯಾಕೆಂತಂದರೆ ಟೂರ್ ಆಪರೇಟರ್ ನಮಗೆ ಏನೋ ಗಾಯ ಆದರೆ, ಅಸೌಖ್ಯ ಆದರೆ ನಮಗೆ ಈ ಯಾವುದು ವೆಬ್ಸೈಟ್ಗಳು ನಮಗೆ ಸಹಾಯ ಮಾಡೋದಿಲ್ಲ. ನನ್ನ ಪಾಸ್ಪೋರ್ಟ್ ಕಳೆದೋಯ್ತು ಅಂತಂದರೆ ಯಾರು ಕೂಡ ನಮಗೆ ಹತ್ರ ಬರೋದಿಲ್ಲ. ನನಗೆ ಒಳ್ಳೆ ಊಟ ಬೇಕು ಅಂತ ಹೇಳಿ ನಾನೇನಾದರೂ ಹೇಳಿದ್ರೆ ನನಗಲ್ಲಿ ಸಿಗೋದಿಲ್ಲ. ಇದೆಲ್ಲದಕ್ಕೂ ಕೂಡ ಟೂರ್ ಆಪರೇಟರ್ ಬೇಕೇ ಬೇಕಾಗತ್ತೆ ನಿಮಗೆ. ಹೀಗಾಗಿ ಒಬ್ಬ ಟೂರ್ ಆಪರೇಟರ್ ಯಾವತ್ತೂ ಕೂಡ ಒಂದು ಪ್ರವಾಸದ ಯಶಸ್ಸು ಮತ್ತು ವೈಫಲ್ಯ ಇದು ಎರಡನ್ನೂ ಕೂಡ ಅವ್ರ ಮೇಲೇನೆ ಅವಲಂಬಿಸ್ಕೊಂಡಿರುತ್ತೆ. ನೀವು ಈ ಕೋವಿಡ್ ಆದ ನಂತರ ಎರಡು ಉದ್ಯಮಗಳು ಬಹಳ ಹುಲುಸಾಗಿ ಬೆಳೀತಾ ಇದೆ. ಮೊದಲನೇದಾಗಿ ಹೋಟೆಲ್ ಉದ್ಯಮ. ನೀವು ಜಗತ್ತಿನಲ್ಲಿ ಎಲ್ಲೇ ನೋಡಿ ಅಂತ ಸಾಮಾನ್ಯವಾಗಿ ಒಳ್ಳೆಯದಾಗಿ ನಡೀತಾ ಇರುವಂತಹ ಉದ್ಯಮ ಅಂತಂದ್ರೆ ಹೋಟೆಲ್ ಉದ್ಯಮ. ಇನ್ನೊಂದು ಏರ್ಲೈನ್ಸ್ ಇಂಡಸ್ಟ್ರಿ, ಅದಕ್ಕೆ ಪೂರಕವಾಗಿ ಪ್ರವಾಸೋದ್ಯಮ. ನಿಮಗೆ ಇವತ್ತು ಎಲ್ಲರೂ ಕೂಡ ಬ್ಯಾಕ್ ಪ್ಯಾಕರ್ಸ್ಗಳಾಗ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಟೂರಿಗೆ ಹೋಗ್ತಾ ಇದ್ದಾರೆ. ಅವರು ನಮ್ಮ ಊರೇ ಇರ್ಬೋದು, ಪಕ್ಕದ ಊರೇ ಇರ್ಬೋದು, ಪಕ್ಕದ ರಾಜ್ಯವೇ ಇರ್ಬೋದು, ಅಥವಾ ವಿದೇಶವೇ ಇರ್ಬೋದು. ಇವತ್ತು ಹೆಚ್ಚೆಚ್ಚು ಜನ ವಿದೇಶಗಳಿಗೆ ಹೋಗುವಂಥ ಒಂದು ಪ್ರವೃತ್ತಿ, ಪ್ರವಾಸಕ್ಕೆ ಹೋಗುವಂಥ ಪ್ರವೃತ್ತಿಯನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಾಗಿ ಟೂರ್ ಆಪರೇಟರ್ಗಳ, ಒಳ್ಳೆಯ ಟೂರ್ ಆಪರೇಟರ್ಗಳ ಅವಶ್ಯಕತೆಯೂ ಕೂಡ ತುಂಬ ಇದೆ. ಇವತ್ತು ಯಾರು ಒಳ್ಳೆಯ ಸರ್ವಿಸ್ಗಳನ್ನು ಕೊಡ್ತಾರೋ, ಬೇರೆ ಎಲ್ಲೂ ಸಿಗದೇ ಇರುವಂಥ ಸೇವೆಯನ್ನು ಯಾರು ಕೊಡ್ತಾರೋ ಅಂಥವರಿಗೆ ಇವತ್ತು ಹೆಚ್ಚಿನ ಬೇಡಿಕೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ನಮಗೆ ಬಹಳ ಜನರಿಗೆ ಇವತ್ತು ಕೇವಲ ಟಿಕೆಟಿಂಗ್ ಮಾಡುವಂಥದ್ದು, ಹೋಟೆಲ್ ಬುಕ್ ಮಾಡುವಂಥದ್ದು, ಬಸ್ಸುಗಳನ್ನು ಏರ್ಪಡಿಸುವಂಥದ್ದು ಮತ್ತು ಪ್ರವಾಸಿಗರನ್ನು ಐತಿಹಾಸಿಕ ತಾಣದ ಮುಂದೆ ಅಥವಾ ಪ್ರವಾಸಿ ತಾಣದ ಮುಂದೆ ನಿಲ್ಲಿಸುವಂಥದ್ದು, ಇಷ್ಟೇ ಒಂದು ಟೂರ್ ಆಪರೇಟರ್ ಕೆಲಸ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಇದಲ್ಲ ಅಂತ, ಇದಕ್ಕಿಂತ ಮಿಗಿಲಾದಂಥ ಒಂದು ಕೆಲಸ ಇದೆ. ನಾನು ಸುಮಾರು 14 ವರ್ಷಗಳ ಹಿಂದೆ ರವಾಂಡಕ್ಕೆ ಹೋಗಿದ್ದೆ. ರವಾಂಡಾದಲ್ಲಿ ಗೋರಿಲಾಗಳ ಒಂದು ಚಾರಣಕ್ಕೆ ಹೋಗಿದ್ದೆ, ಗೋರಿಲಾ ಟ್ರೆಕ್ಕಿಂಗಿಗೆ. ಅದೊಂದು ವಿಶೇಷವಾದಂಥ ಒಂದು ಟ್ರೆಕ್ಕಿಂಗ್. ಅದು ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು 5 ಗಂಟೆಗೆ ನೀವು ಬೇಸ್ ಕ್ಯಾಂಪ್ನಲ್ಲಿ ಇದ್ದು ಸುಮಾರು 4 ತಾಸು ಕಾಡಿನಲ್ಲಿ ನಡೆದು ಸುಮಾರು 11 ಗಂಟೆ, ಮಧ್ಯಾಹ್ನ 11 ಗಂಟೆ 12 ಗಂಟೆ ಹೊತ್ತಿಗೆ ನೀವು ಒಂದು ಸುಮಾರು 400-500 ವರ್ಷಗಳ ಹಳೆಯ ಮರಗಳಿರುವಂತಹ, ಸೂರ್ಯನ ಕಿರಣವೂ ಕೂಡ ಬೀಳದೇ ಇರುವಂಥ ಬಹಳ ದಟ್ಟವಾದ ಅರಣ್ಯದಲ್ಲಿ ನೀವು ಹೋದ ನಂತರ ನಿಮಗೆ ಗೋರಿಲಾಗಳು ಸಿಗಬಹುದು ಅಥವಾ ಸಿಗದೇನೂ ಹೋಗ್ಬೋದು. ನಿಮಗೆ ಆ ರೀತಿಯಾದಂಥ ಗೋರಿಲಾವನ್ನು ಹತ್ತಿರ, ವೈಲ್ಡ್ ಗೋರಿಲಾಗಳನ್ನು ಅಂದರೆ ಟೇಮ್ ಮಾಡದೇ ಇರುವಂತಹ ಗೋರಿಲಾಗಳನ್ನು ನೀವು ತುಂಬ ಹತ್ತಿರದಲ್ಲಿ ನೀವು ನೋಡ್ಬೋದು. ನಮ್ಮ ಟೂರ್ ಆಪರೇಟರ್ ಆಗಿ ಒಬ್ಬ ಗೋರಿಲಾ ವಿಸ್ಪರರ್ ಇದ್ದಂಥವನು. ಅಂದರೆ ಗೋರಿಲಾಗಳ ಮಾತುಗಳನ್ನು ಅಥವಾ ಗೋರಿಲಾಗಳಿಗೆ ಒಂದು 27-28 ಸಂಜ್ಞೆಗಳಿದೆ. ಆ ಸಂಜ್ಞೆಗಳ ಮೂಲಕ ಗೋರಿಲಾಗಳ ಜೊತೆಗೆ ನೀವು ಮಾತಾಡಬಹುದು. ಆ ರೀತಿಯಾದಂಥ ಒಬ್ಬ ಟೂರ್ ಗೈಡ್ ನಮ್ಮ ಜೊತೆಗೆ ಇದ್ದ. ಆತ ಇಡೀ ಗೋರಿಲಾಗಳ ಒಂದು ಕುಟುಂಬ ವ್ಯವಸ್ಥೆ, ಆ ಗೋರಿಲಾಗಳು ಯಾವ ರೀತಿಯಾಗಿ ತಮ್ಮ ಕುಟುಂಬದಲ್ಲಿದ್ದಾಗ ವ್ಯವಹರಿಸುತ್ತೆ ಇತ್ಯಾದಿ ಎಲ್ಲ ವಿವರಗಳನ್ನು, ನನಗೆ ಈ ಗೋರಿಲಾಗಳು ಅಂತಂದರೆ ಅವರು 96% ಮನುಷ್ಯರು ಅಂತನ್ನುವಂಥದ್ದು ಗೊತ್ತಿರಲಿಲ್ಲ. ಆ ಎಲ್ಲ ವಿಷಯಗಳನ್ನು, ಅಂದರೆ ಗೋರಿಲಾಗಳ ಸುತ್ತ ಇರುವಂಥ ರೋಚಕ ಸಂಗತಿಗಳನ್ನು ಆತ ವಿವರಿಸ್ತಾ ಇದ್ದಾಗ ನನಗೆ ಅನಿಸಿದ್ದೇನು ಅಂತಂದರೆ, ಯಾರು ಒಳ್ಳೆಯ ಟೂರ್ ಗೈಡ್ ಆಗಿರ್ತಾರೋ ಅವನು ಒಂದು ಮಾಹಿತಿ ಕೋಶವೂ ಕೂಡ ಆಗಿರ್ತಾನೆ. ನಿಮಗೆ ಇಡೀ ಪ್ರವಾಸದ ನಿಜವಾದ ಚಿತ್ರಣವನ್ನು ಕಟ್ಟಿಕೊಡುವಂಥದ್ದಿದೆಯಲ್ಲ, ಅದು ಅವನೇನೆ. ಈಗ ಉದಾಹರಣೆಗೆ ತಾಜ್ ಮಹಲ್ ಮುಂದ್ಗಡೆ ನಿಮ್ಮನ್ನು ನಿಲ್ಲಿಸಿದರೆ ನಿಮಗೆ ಯಾವುದೇ ಗೈಡ್ ಬೇಕಾಗಿಲ್ಲ. ಅಲ್ಲಿ ನಮಗೆ ಕಣ್ಣುಗಳಿದ್ದರೆ ಸಾಕು, ನಮ್ಮಲ್ಲಿ ಆ ನೋಡುವಂಥ ಒಂದು ವ್ಯವಧಾನ ಇದ್ದರೆ ಸಾಕು, ಯಾರು ಬೇಕಾದರೂ ಕೂಡ ತಾಜ್ ಮಹಲನ್ನು ನೋಡ್ಬೋದು. ಆದರೆ ತಾಜ್ ಮಹಲನ್ನು ಕಟ್ಟಿದಂತಹ ಪ್ರಧಾನ ಶಿಲ್ಪಿಯ ಮನೆಯೂ ಕೂಡ ಇಲ್ಲೇ ಹತ್ತಿರದಲ್ಲಿದೆ. ಆ ಒಂದು ಮನೆಯಲ್ಲಿ ಇವತ್ತು
ಒಂದು ನಾಯಿಗೂಡನ್ನು ಕೂಡ ಮಾಡಿಟ್ಟಿದ್ದಾರೆ ಅಂತೇಳಿ ಯಾವನೊಬ್ಬನ ತೋರಿಸ್ತಾನಲ್ಲ, ಅವಾಗ ನಮಗೆ ಅದು ತಾಜ್ ಮಹಲ್ನ ಒಂದು ನಿಜವಾದ ಚಿತ್ರಣ ಗೊತ್ತಾಗತ್ತೆ. ಸಣ್ಣ ಸಣ್ಣ ಸಂಗತಿಗಳನ್ನು, ಲೆಸ್ಸರ್ ನೋನ್ ಫ್ಯಾಕ್ಟ್ಸ್, ಲಿಟಲ್ ನೋನ್ ಫ್ಯಾಕ್ಟ್ಸ್, ಒಂದು ಇತಿಹಾಸಕ್ಕೆ ಬೇಕಾದಂತಹ ಹೊಸ ಆಯಾಮಗಳನ್ನು, ಹೊಸ ದೃಷ್ಟಿಕೋನವನ್ನು ಯಾರು ಕೊಡ್ತಾರೋ ಅವರು ಬೆಸ್ಟ್ ಟೂರ್ ಆಪರೇಟರ್ ನನ್ನ ದೃಷ್ಟಿಯಲ್ಲಿ. ನಿಮಗೆ ಊಟ ಕಟ್ಟಿಕೊಡುವನು, ಏರ್ ಟಿಕೆಟ್ ಮಾಡಿಸುವನು, ಆ ಕೆಲಸವನ್ನು ಯಾರು ಬೇಕಾದರೂ ಕೂಡ ಮಾಡ್ತಾರೆ. ಅದನ್ನು ಮಾಡಲಿಕ್ಕೆ ತುಂಬ ಜನ ಇದ್ದಾರೆ ಅದಕ್ಕೆ. ಆದರೆ ನಮಗೆ ಬೇಕಾದವರು ಯಾರು ಅಂತಂದರೆ, ನಮಗೆ ಗೊತ್ತಿಲ್ಲದ, ನಾವು ಪ್ರವಾಸಿ ತಾಣಕ್ಕೆ ಹೋದಂಥ ಒಂದು ಜಾಗದಲ್ಲಿ ನಮಗೆ ಗೊತ್ತಿಲ್ಲದ ಸಂಗತಿಯನ್ನು ಅವನು ಅರಿವು ಮಾಡಿಕೊಡುವಂಥವನು, ಅವನು ನಿಜವಾದಂಥ ಟೂರ್ ಆಪರೇಟರ್. ನಾನು ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರ ಜೊತೆಗೆ ಒಂದು ವರ್ಸೈಲ್ಸ್ ಅನ್ನುವಂಥ ಒಂದು ಅರಮನೆಗೆ ಹೋಗಿದ್ದೆ ಪ್ಯಾರಿಸ್ನಲ್ಲಿ. ಸಾಮಾನ್ಯವಾಗಿ ಪ್ಯಾರಿಸಿಗೆ ಹೋದರೆ ಎಲ್ಲರೂ ಕೂಡ ನಿಮಗೆ ಐಫಲ್ ಟವರ್ಗಳನ್ನು ನೋಡ್ತಾರೆ, ಲೂವ್ರ್ ಮ್ಯೂಸಿಯಮನ್ನು ನೋಡ್ತಾರೆ, ಅಥವಾ ಅಲ್ಲಿರುವಂಥ ಅನೇಕ ಏನು ಬೀದಿಗಳನ್ನು ಸುತ್ತಕೊಂಡು ಬರ್ತಾರೆ. ಆದರೆ ವರ್ಸೈಲ್ಸ್ ಮ್ಯೂಸಿಯಂಗೆ, ಇದು ಅರಮನೆಗೆ ಹೋಗುವಂಥವ್ರ ಸಂಖ್ಯೆ ತುಂಬ ಕಡಿಮೆ. ನಾನು ಈ ಸಲ ಆ ಅರಮನೆಗೆ ಹೋದಾಗ ನನಗೆ ಆ ವರ್ಸೈಲ್ಸ್ ಅರಮನೆಯ, ನಾನು ಈಗಾಗಲೇ 3 ಸಲ ಹೋಗಿದ್ದರೂ ಕೂಡ ಮೊನ್ನೆ ಹೋದಾಗ ನನಗಾದಂಥ ಅನುಭವವೇ ಬೇರೆ ಅಂತ. ಈ ಸಲದ ಪ್ರವಾಸಿ ಪ್ರಪಂಚದಲ್ಲಿ ನಾನು 1.5 ಪುಟದ ಲೇಖನವನ್ನು ಬರೆದಿದ್ದೇನೆ, ದಯವಿಟ್ಟು ನೀವು ನೋಡಿ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟು ಸಲ ಹೋದಾಗಲೂ ಕೂಡ ಅಲ್ಲಿ ಯಾರೂ ನನಗೆ ಆ ವರ್ಸೈಲ್ಸ್ ಅರಮನೆ ಬಗ್ಗೆ ನನಗೆ ಯಾರೂ ಹೇಳಿರಲಿಲ್ಲ. ನೀವು ಐಫಲ್ ಟವರ್ಗಳನ್ನು ಎಲ್ಲರೂ ಕೂಡ ಹತ್ತು ಬರ್ತಾರೆ, ಆದರೆ ಅದರ ತುತ್ತ ತುದಿಯಲ್ಲಿ ಐಫಲ್ನ ಒಂದು ಚಿತ್ರಣ ಇದೆ, ಅವನದೊಂದು ಪ್ರತಿಮೆ ಇದೆ. ಅವನ ಕೊನೆಯ ದಿನಗಳು ಹೇಗಿತ್ತು ಅನ್ನುವಂಥದ್ದನ್ನು ಐಫಲ್ ಅಷ್ಟು ಎತ್ತರದ ಒಂದು ಇದನ್ನು ಕಟ್ಟಿದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ರಂತೆ. ಅದರಲ್ಲಿ ಬರೆದಿದ್ದಾರೆ, ಆ ಐಫಲ್ ಅದನ್ನು ಕಟ್ಟಿದಾಗ ಅದನ್ನು ಕೇವಲ 19 ವರ್ಷಕ್ಕೋಸ್ಕರ ಅವನು ಕಟ್ಟಿದ್ದಂತೆ. ಅವನು ಇದಿನ್ನು 19 ವರ್ಷ ಅಷ್ಟೇ ಇರುತ್ತೆ. 19 ವರ್ಷ ಆದ ನಂತರ ಈ ಕಬ್ಬಿಣದ ಏನು ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದು ನಂತರ ಗುಜರಿಗೆ ಹಾಕಬೇಕಾಗತ್ತೆ ಅಂತೇಳಿ ಅವನು ಅಂದುಕೊಂಡು ಅದನ್ನು ಕಟ್ಟಿದ್ದಂತೆ. ಅವನು ಆ ಸಂಗತಿಯನ್ನು ನಿಮಗೆ ಯಾವ ಗೈಡ್ ಹೇಳ್ತಾನೋ ಅದು ನಿಮಗೆ ಆವಾಗ ಇಡೀ ಐಫಲ್ ಟವರಿನ ಒಂದು ಇಡೀ ಚಿತ್ರಣ ನಿಮಗೆ ಗೊತ್ತಾಗತ್ತೆ. ಐಫಲ್ ಟವರ್ ಕಟ್ಟಿದಾಗ ನಿಮಗೆ ದೊಡ್ಡ ದೊಡ್ಡ ಕಲಾವಿದರು ಬಹಳ ದೊಡ್ಡ ಟೀಕೆಯನ್ನು ಮಾಡ್ತಾರೆ. ಇದು ಪ್ಯಾರಿಸಿನ ಒಂದು ಐಸೋರ್, ಪ್ಯಾರಿಸಿಗೆ ಒಂದು ಕೆಟ್ಟದಾದಂಥ ಒಂದು ಸ್ಮಾರಕವಾಗಿ ಇರುತ್ತೆ. ಇದು ಯಾರೂ ಕೂಡ ಕಬ್ಬಿಣದ ಸ್ಟ್ರಕ್ಚರನ್ನು ಯಾವ ದೇಶದಲ್ಲೂ ಕೂಡ ಕಟ್ಟಿಲ್ಲ. ಆದ್ದರಿಂದ ಈ ಐಫಲ್ ಟವರನ್ನು ಡೆಮಾಲಿಷ್ ಮಾಡಿ ಅಂತ ಬಹಳ ದೊಡ್ಡ ಒಂದು ಹೋರಾಟ ಆಗತ್ತೆ ಆ ದಿನಗಳಲ್ಲಿ. ಅದು ಕಟ್ಟಿದ ಸುಮಾರು 100 ವರ್ಷಗಳ ನಂತರವೂ ಕೂಡ ಇವತ್ತು ಅದು ಗಟ್ಟಿಯಾಗಿ ನಿಂತಿದೆ ಮತ್ತು ಜಗತ್ತಿನ ಒಂದು ಐಕನ್ ಆಗಿ, ಪ್ರವಾಸಿಗರ ಐಕನ್ ಆಗಿ ಇವತ್ತು ಉಳ್ಕೊಂಡಿದೆ. ಈ ಸಂಗತಿಯನ್ನು ನಮಗೆ ಒಬ್ಬ ಗೈಡ್, ಒಬ್ಬ ಟೂರ್ ಆಪರೇಟರ್ ಹೇಳಬೇಕು. ನಮಗೆ ಕಾಣದ ಸಂಗತಿಯನ್ನು, ತಾಜ್ ಮಹಲ್ ನೋಡಿದಾಗ ನಮಗೆ ಕಂಡ ಸಂಗತಿ ನಮಗೆ ಗೊತ್ತಾಗತ್ತೆ. ನನ್ನ ಕಣ್ಣು ಕಾಣದ, ನನ್ನ ಮನಸ್ಸು ಗ್ರಹಿಸದ, ನನ್ನ ಆಲೋಚನೆಗೆ ನಿಲುಕದ ಸಂಗತಿಗಳನ್ನು ಯಾರು ನಮಗೆ ತಿಳಿಸ್ಕೊಡ್ತಾರೋ ಇದು ನಮಗೆ ಎಂದೂ ಕೂಡ ಮರಿಲಿಕ್ಕೆ ಆಗದೇ ಇರುವಂತಹ ಒಂದು ಪ್ರವಾಸವಾಗಿ ನಮಗೆ ಕಾಡತ್ತೆ. ಅದು ಒಂದು ನೆನಪಾಗಿ ಕಾಡತ್ತೆ. ಒಂದು ಪ್ರವಾಸ ಯಾವತ್ತೂ ಒಂದು ನೆನಪಾಗಿ ಕಾಡಬೇಕು ನಮಗೆ. ಆಗ ಮಾತ್ರ ನಾವು ಯಾವತ್ತೂ ಕೂಡ ಅದನ್ನು ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಯಾವತ್ತೂ ಹೇಳ್ತೀವಲ್ಲ, ನಾನು 10 ವರ್ಷಗಳಿಂದ ಅಲ್ಲಿ ಹೋಗಿದ್ದೆ, 32 ವರ್ಷಗಳ ಹಿಂದೆ ಹೋಗಿದ್ದೆ. ನೋಡಿ, ಅವರು 84ನೇ ಇಸ್ವಿಯಲ್ಲಿ ಲಾಸ್ ಏಂಜಲೀಸಿಗೆ ಹೋಗಿದ್ದನ್ನು ನೆನಪಿಸ್ಕೊಂಡ್ರು ಬಸವರಾಜ್ ಹೊರಟ್ಟಿಯವರು. ಇವತ್ತಿಗೂ ಕೂಡ ಅದು ಅವ್ರನ್ನ ಕಾಡ್ತಾ ಇದೆ, ಆ ನೆನಪು ಕಾಡ್ತಾ ಇದೆ. ನಮ್ಮ ಪ್ರವಾಸ ಅನ್ನುವಂಥದ್ದು ಈ ರೀತಿಯಾಗಿ ನೆನಪಾಗಿ ಕಾಡಬೇಕು. ಅದು ನಾನು ಇಷ್ಟು ದೇಶವನ್ನು ನೋಡಿದೆ ಅನ್ನುವಂಥದ್ದು ಮುಖ್ಯ ಅನಿಸೋದಿಲ್ಲ. ಹಾಗೆ ನೋಡ್ಲಿಕ್ಕೆ ಹೋದರೆ ಯಾವುದೇ ದೇಶವನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ನೀವು ಭಾರತವನ್ನು ಕೇವಲ ತಾಜ್ ಮಹಲ್ ನೋಡಿಕೊಂಡು ನಾನು ಭಾರತವನ್ನು ನೋಡಿದೆ ಅಂತಂದರೆ ಒಬ್ಬ ದೊಡ್ಡ ಮೂರ್ಖ ಅಂತೇಳಿ ನಾವು ಅಂದ್ಕೊಳ್ಬೇಕಾಗತ್ತೆ. ಹಾಗೇನೆ ನಾವು ಬರೀ ಐಫಲ್ ಟವರ್ ನೋಡಿ ನಾನು ಫ್ರಾನ್ಸನ್ನು ನೋಡಿದೆ, ಪ್ಯಾರಿಸನ್ನು ನೋಡಿದೆ ಅಂದರೆ ನಾನು ಮೂರ್ಖ ಅಂತ ಅನ್ಸ್ಕೊಳ್ಬೇಕಾಗತ್ತೆ. ನಾನೇ ಕಳೆದ 35 ವರ್ಷಗಳಿಂದ ಇರುವಂಥ ರಾಜರಾಜೇಶ್ವರಿ ನಗರವನ್ನೇ ನಾನು ಇನ್ನೊಂದು ಸರಿಯಾಗಿ ನೋಡಿಲ್ಲ. ನಾನು ಅಲ್ಲಿನ ಎಲ್ಲ ಬೀದಿಗಳನ್ನು ನೋಡಿಲ್ಲ, ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದೇ ನನಗಿನ್ನೂ ಗೊತ್ತಿಲ್ಲ. ಹೀಗಿರುವಾಗ ನಾನು 106 ದೇಶವನ್ನು ನೋಡಿದೆ ಅನ್ನುವಂಥದ್ದು ಇದೆಯಲ್ಲ, ಅದು ಕೇವಲ ಒಂದು ಪಟ್ಟಿ ಆದೀತು, ಅದು ಅಷ್ಟೇ. ದೇಶ ನೋಡುವಂಥ ಕ್ರಮ ಹಾಗಲ್ಲ. ನಾವು ದೇಶವನ್ನು ನೋಡುವಂಥ ಕ್ರಮವೇ ಬೇರೆ, ಒಂದು ಪ್ರವಾಸಿ ತಾಣವನ್ನು ನೋಡುವಂಥ ಕ್ರಮವೇ ಬೇರೆ. ಬಹಳ ಜನ ಹೇಳ್ತಾರೆ, ನಾನು ಒಂದು ಊರಿಗೆ ಹೋದರೆ ಬನ್ನಿ ಸರ್ ಇನ್ನೊಂದು ಸಲ ಹೋಗೋಣ ಅಂತಂದರೆ ಬೇಡ ಅಂತ ಹೇಳ್ತಾರೆ. ನೋಡಿ, ಅವ್ರು ಹೇಳಿದರು, ಯಾರು ಹೊರಟ್ಟಿಯವರು ಹೇಳಿದರು, ನಾನು ಪ್ಯಾರಿಸಿಗೆ 4 ಸಲ ಹೋಗಿದ್ದೆ, ಆದರೆ 5ನೇ ಸಲ ಬಂದೆ ನಾನು ಅಂತ. ನೀವು ಒಂದು ತಾಣವನ್ನು ಪದೇ ಪದೇ ನೋಡ್ತೀವಲ್ಲ, ಅದು ಬಹಳ ದೊಡ್ಡ ಒಂದು ಅಭಿರುಚಿ. ಅದು
ನಾನು ಒಂದು ಸಲ ನೋಡಿದೆ ಇನ್ನೊಂದು ಸಲ ಹೋಗೋದಿಲ್ಲ ಅಂತ ಅಂತಾರಲ್ಲ, ಅವನು ಒಳ್ಳೆ ಪ್ರವಾಸಿಗ ಅಲ್ಲ ಅವನು. ನೀವು ನೋಡಿದ ಜಾಗವನ್ನು ಪದೇ ಪದೇ ಹೋಗುವಂಥದ್ದು, ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವಂಥದ್ದು, ಹೊಸ ಆಯಾಮದಿಂದ ನೋಡುವಂಥದ್ದು, ಅದು ಬಹಳ ಮುಖ್ಯ. ನೀವು ಐಸ್ಲ್ಯಾಂಡನ್ನು ನೀವು ವಿಂಟರ್ನಲ್ಲಿ ನೀವು ನೋಡ್ತೀರಾ, ನೀವು ನಾರ್ವೆಯನ್ನು ನೀವು ಚಳಿಗಾಲದಲ್ಲಿ ನೀವು ನೋಡ್ತೀರಾ, ಅದನ್ನು ನೀವು ಬೇಸಿಗೆಯಲ್ಲಿ ನೋಡುವಂಥದ್ದು ಕೂಡ ಅಷ್ಟೇ ಮುಖ್ಯ. ನಮಗೆ ಪ್ರತಿ ತಾಣವೂ ಕೂಡ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಒಬ್ಬೊಬ್ಬ ಸ್ನೇಹಿತನ ಜೊತೆಗೆ ಹೋದರೆ ಒಂದೊಂದು ರೀತಿಯಾಗಿ ಕಾಣ್ತಾ ಹೋಗುತ್ತೆ. ನಾನು ಮತ್ತು ನಂಜನಗೂಡು ಮೋಹನ್ ಅವರು ಯಮನ್ಗೆ ಹೋಗಿದ್ವಿ. ನಾವು ಒಮಾನ್ನಿಂದ ಮಸ್ಕತ್ನಿಂದ ಸಲಾಲಾಕ್ಕೆ ಹೋಗಿ ಸಲಾಲಾದಿಂದ ಯಮನ್ಗೆ ಹೋಗಿದ್ವಿ. ಅದು ಎಂಥ ಒಂದು ಅದ್ಭುತವಾದ, ನಾನು ಈಗಾಗಲೇ ಒಂದು 6-7 ಸಲ ಒಮಾನ್ಗೆ ಹೋಗಿದ್ದೀನಿ ನಾನು. ಆದರೆ ನನಗೆ ಅವರ ಜೊತೆಗೆ ಹೋದಾಗ ಯಮನ್ದಲ್ಲಾದಂಥ ಒಂದು ಭಯಾನಕವಾದಂಥ ಒಂದು ಅನುಭವವೇ ಬೇರೆದು. ಹೀಗಾಗಿ ನಾನು ಎಷ್ಟು ಸಲ ಹೋಗ್ತೀನಿ ಹೇಳೋದ್ರ ಜೊತೆಗೆ ಯಾರ ಜೊತೆಗೆ ಹೋಗ್ತೀನಿ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನಾನು ಎಷ್ಟು ಸಲ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೇನೆ, ಸುಮಾರು 8-9 ಸಲ ನಾನು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿದ್ದೀನಿ. ನಾನು ಹೊರಟ್ಟಿಯವ್ರ ಜೊತೆಗೆ ಹೋದಾಗ ನನಗಾದಂಥ ಅನುಭವವೇ ಬೇರೆ. ಅಲ್ಲಿ ಅವರು ನನಗೆ ಅವರ ಅನುಭವಗಳನ್ನು ಕೊಡ್ತಾ ಹೋಗುವಂಥದ್ದು, ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ತಾ ಹೋಗುವಂಥದ್ದು ಅದೇ ಬೇರೆ ಆಗತ್ತೆ. ಹೀಗಾಗಿ ನಾವು ಒಳ್ಳೆಯ ಸಂಗಾತಿಯನ್ನು, ಒಬ್ಬ ಸೋಲೋ ಟೂರ್ ಅಂದರೆ ಒಬ್ಬನೇ ಹೋಗುವಂಥದ್ದು ಎಷ್ಟು ಮುಖ್ಯವೋ, ಅಥವಾ ಯಾವ ರೀತಿಯಾದಂಥ ಬೇರೆ ಅನುಭವನ ಕೊಡುತ್ತೋ ಅದೇ ರೀತಿಯಾಗಿ ನಮ್ಮ ಸ್ನೇಹಿತರ ಜೊತೆಗೆ, ಹಾಗೆ ನಮ್ಮ ಟೂರ್ ಆಪರೇಟರ್ ಜೊತೆಗೆ ಇದು ಕೂಡ ಮುಖ್ಯ ಆಗತ್ತೆ. ಇವತ್ತು ನಾಗರಾಜ್ ಅಡಿಗ ಅವರು ತಮ್ಮ ಸಂಸ್ಥೆಯ ಮೂಲಕ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರವಾಸವನ್ನು, ನನ್ನ ದೃಷ್ಟಿಯಲ್ಲಿ ಪ್ರವಾಸ ಓದಿಗಿಂತ ಮಿಗಿಲಾದಂತಹ ಒಂದು ಅನುಭವ ಕೊಡುವಂಥದ್ದು. ನೀವು ಓದಿದ್ದೆಲ್ಲವನ್ನೂ ಕೂಡ ನೀವು ಗ್ರಹಿಸ್ಲಿಕ್ಕಾಗಲ್ಲ, ಆದರೆ ನೀವು ಕಣ್ಣಿನಿಂದ ನೋಡಿದ್ದನ್ನು, ಮನಸ್ಸಿನಿಂದ ಯೋಚಿಸಿದ್ದನ್ನು ನೀವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಒಬ್ಬ ಟೂರ್ ಆಪರೇಟರ್ ಕೇವಲ ಒಂದು ಜಾಗವನ್ನು ತೋರಿಸೋದರ ಜೊತೆಗೆ ಪ್ರವಾಸಿಗರಲ್ಲಿ ಒಂದು ಜಾಗೃತಿಯನ್ನು ಕೂಡ ಉಂಟು ಮಾಡಬೇಕಾಗತ್ತೆ. ಅವನು ನಮಗೆ ಒಂದು ಪ್ರವಾಸಿತನವನ್ನು ಅವನು ತೋರಿಸ್ಕೊಡ್ಬೇಕಾಗತ್ತೆ. ಪ್ರವಾಸಿಗನಿಗೆ ಒಂದಷ್ಟು ಮೂಲಭೂತವಾದಂಥ ಒಂದು ಜವಾಬ್ದಾರಿ ಇದೆ. ಇವತ್ತೇನಾಗಿದೆ ಅಂತ, ನೀವು ಯಾವುದೇ ಒಂದು ಊರಿಗೆ ಹೋಗಿ ನೋಡಿ ಅಂತ, ನಿಮಗೆ ಒಂದು ರೀತಿ ಓವರ್ ಟೂರಿಸಂ, ಈ ಪ್ರವಾಸೋದ್ಯಮ ಒಂದು ರೀತಿ ಜನದಟ್ಟಣೆಯ ಒಂದು ಅನುಭವ ಆಗಿಬಿಟ್ಟಿದೆ. ಇವತ್ತು ಜನರು ಇಲ್ಲದ, ಏಕಾಂತ ಇಲ್ಲದ ಇವತ್ತು ಪ್ರವಾಸಿ ತಾಣಗಳೇ ಇಲ್ಲ. ನೀವು ಯಾವ ಊರಿಗೆ ಹೋದರೂ ಕೂಡ ಜನ, ಅಲ್ಲಿ ಗದ್ದಲಗಳು, ಈ ರೀತಿಯಾದಂಥ ಅನುಭವಗಳನ್ನು ನಾವು ಕಾಣ್ತೇವೆ. ಈ ಪ್ರವಾಸಿ ಆಪರೇಟರ್, ಟೂರ್ ಆಪರೇಟರ್ ನಮಗೆ ಏಕಾಂತವನ್ನು ಕೊಡುವಂತಹ, ನಮ್ಮ ಮನಸ್ಸನ್ನು ಹಗುರು ಮಾಡುವಂತಹ ಮತ್ತು ಪ್ರವಾಸಿಗರಲ್ಲಿ ಹೊಣೆಗಾರಿಕೆಯನ್ನು ಮೂಡಿಸುವಂತಹ, ಇದನ್ನು ಕೂಡ ಒಂದು ಜವಾಬ್ದಾರಿ ಇವತ್ತು ಟೂರ್ ಆಪರೇಟರ್ಗಳ ಮೇಲೆ ಇದೆ. ಹೇಗೆ ಒಂದು ಜಾಗವನ್ನು ನೋಡಬೇಕು. ಈಗ ಉದಾಹರಣೆಗೆ ಬಹುತೇಕ ಜನ, ನೀವು ಜೋಗಕ್ಕೆ ನೀವು ಹೋಗಿ ಅಥವಾ ನಯಾಗರ ಫಾಲ್ಸ್ ಮುಂದೆ ಹೋಗಿ, ನೀವು ಯಾರು ಕೂಡ ನಯಾಗರ ಫಾಲ್ಸನ್ನು ನೋಡೋದೇ ಇಲ್ಲ ಅಥವಾ ಜೋಗವನ್ನು ನೋಡೋದೇ ಇಲ್ಲ. ಅವರು ಬರೀ ಕ್ಯಾಮ್ರಾಗಳನ್ನು ಹಿಡ್ಕೊಂಡಿರ್ತಾರೆ, ಮೊಬೈಲ್ನಲ್ಲಿ ಕ್ಲಿಕ್ಸೋದನ್ನು ಮಾಡ್ತಾ ಇರ್ತಾರೆ. ನನ್ನ ದೃಷ್ಟಿಯಲ್ಲಿ ಜೋಗ ಜಲಪಾತವನ್ನು ನೋಡ್ತಾ ಯಾರೂ ಕೂಡ ಒಂದೇ ಒಂದು ಫೋಟೋವನ್ನು ಕೂಡ ತೆಗೆಯದೆ ಜೋಗ ಜಲಪಾತವನ್ನು ಯಾರು ನೋಡ್ತಾರೋ ಅವನು ನಿಜವಾದ ಪ್ರವಾಸಿಗ ಅಂತವನು. ಇದನ್ನು ನಾವು ಕಲ್ತ್ಕೊಳ್ಬೇಕು ಇವತ್ತು. ಇದು ಬಹಳ ಮುಖ್ಯ. ಇವತ್ತು ನೀವು ನೋಡಿ, ನಾವು ಯಾವುದೇ ತಾಣಕ್ಕೆ ಹೋದರೂ ಕೂಡ ಅಲ್ಲಿ ರೀಲ್ಸ್ ಮಾಡ್ತೇವೆ, ಫೋಟೋ ತೆಗೆಸ್ಕೊಳ್ತೇವೆ. ಫೋಟೋ ತೆಗೆಸ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಅಲ್ವೇ ಇಲ್ಲ ಅಂತ. ಇವತ್ತು ನೀವು ಯಾವುದೋ ಒಂದು ಈ ಕೋನಾರ್ಕ್ ದೇವಾಲಯದ ಮುಂದೆ ನಾನು ನಿಂತಹ ಒಂದು ಫೋಟೋವನ್ನು ಕೊಡು ಅಂತೇಳಿ ನೀವು ಚಾಟ್ GPT ಹೇಳಿದ್ರೆ ಅದು ಕೊಡುತ್ತೆ ಅಂಥದ್ದು. ಅದರಲ್ಲಿ ಏನು ಮಹತ್ವ ಇಲ್ಲವೇ ಇಲ್ಲ ಅದರಲ್ಲಿ. ಆದರೆ ನಾನು ಆ ಊರನ್ನು ನೋಡುವಂಥದ್ದು, ಆ ಪ್ರವಾಸಿ ತಾಣವನ್ನು ಸಂಪೂರ್ಣವಾಗಿ ಅನುಭವಿಸುವಂಥದ್ದು, ನೋಟ್ಸ್ ಮಾಡಿಕೊಳ್ಳುವಂಥದ್ದು, ಟಿಪ್ಪಣಿ ಮಾಡಿಕೊಳ್ಳುವಂಥದ್ದು, ನನ್ನ ಮನಸ್ಸಿನಲ್ಲಿ ನಾನು ನನ್ನದೇ ಆದಂಥ ಒಂದು ಚಿತ್ರಣವನ್ನು ನಾನು ಕಲ್ಪಿಸಿಕೊಳ್ಳುವಂಥದ್ದು, ಅದು ಬಹಳ ಮುಖ್ಯ. ಈಗ ನಾನು ಅಡಿಗರತ್ತ ನಾನು ಯಾವತ್ತೂ ಅದನ್ನೇ ಹೇಳ್ತಾ ಇರ್ತೇನೆ, ನಮ್ಮ ಪ್ರವಾಸಿಗರನ್ನು, ನಮ್ಮ ಜನರನ್ನು ನೀವು ಎಜುಕೇಟ್ ಮಾಡುವಂಥದ್ದು. ಒಂದು ತಾಣವನ್ನು ನೋಡುವಂಥದ್ದು ಹೇಗೆ, ಒಂದು ಪ್ರವಾಸಿ ತಾಣದಲ್ಲಿ ಪ್ರವೇಶ ಪಡೆಯುವಂಥದ್ದು ಹೇಗೆ, ಇದು ಬಹಳ ಮುಖ್ಯ ಆಗುತ್ತೆ ನಮಗೆ. ಎಲ್ಲೋ ಒಂದು ಕಡೆಗೆ ನಮಗೆ ಊಟ ಸಿಗೋದಿಲ್ಲ, ನಮಗೆ ಸೌತ್ ಇಂಡಿಯನ್ ಊಟ ಸಿಗೋದಿಲ್ಲ, ಬೇಡ ಅಂತ ಅಲ್ಲಿಯ ಲೋಕಲ್ ಫುಡ್ಡನ್ನು ತಗೊಳ್ಳಿ, ಅಲ್ಲಿ ಸ್ಥಳೀಯವಾದಂಥ ಆಹಾರವನ್ನು ತಗೊಳ್ಳಿ. ನಿಮಗೆ ಬೆಸ್ಟ್ ಟೂರಿಸಂ ಅಂತಂದರೆ ಯಾವುದು ಅಂತಂದರೆ, ಬೆಸ್ಟ್ ಫುಡ್ ಇಸ್ ದಿ ಬೆಸ್ಟ್ ಟೂರಿಸಂ. ನೀವು ಯಾವುದೇ ಒಂದು ಊರಿಗೆ ಹೋದಾಗ ಅಲ್ಲಿಯ ಸ್ಥಳೀಯ ಆಹಾರವನ್ನು ಸೇವಿಸದೆ ನೀವು ಬಂದ್ರಿ ಅಂತಂದರೆ ನಿಮಗೆ ಅಷ್ಟರ ಮಟ್ಟಿಗೆ ಆ ಊರು ನಿಮಗೆ ಸಿಕ್ಕೋದಿಲ್ಲ, ದಕ್ಕೋದಿಲ್ಲ ಅಂತ ಅರ್ಥ. ನೀವು ಅಲ್ಲಿ ಹೋದಾಗ ನೀವು ತಿನ್ನಲೇಬೇಕು. ಅಲ್ಲಿ
ನೀವು ಯಾವುದೋ ಸೌದಿ ಅರೇಬಿಯಾಕ್ಕೆ ಹೋದರೆ ನೀವು ಅಲ್ಲಿ ಹಮ್ಮೂಸ್ ಮತ್ತು ಕುಬ್ಬೂಸನ್ನು ನೀವು ತಿನ್ನಲೇಬೇಕು. ನೀವು ಇಸ್ರೇಲಿಗೆ ಹೋದರೆ ಅಲ್ಲಿ ಫಲಾಫಲನ್ನು ನೀವು ತಿನ್ನಲೇಬೇಕು. ನೀವು ಇಸ್ರೇಲಿಗೆ ಹೋಗಿ ಅಲ್ಲಿ ಕೋಶರ್ ಫುಡ್ಡನ್ನು ನೀವು ತಿಂದೇ ಹಾಗೆ ಬಂದ್ರಿ ಅಂತಂದರೆ ಅಷ್ಟರ ಮಟ್ಟಿಗೆ ನಿಮಗೆ ಇಸ್ರೇಲ್ ಸಿಗೋದಿಲ್ಲ ನಿಮಗೆ. ಇದು ಬಹಳ ಮುಖ್ಯ, ಅಲ್ಲಿಯ ಸ್ಥಳೀಯ ಫುಡ್ ಬಹಳ ಮುಖ್ಯ. ಹೀಗಾಗಿ ಟೂರ್ ಆಪರೇಟರ್ ಏನಾದರೂ ನಿಮಗೆ ರೊಟ್ಟಿ ಪಲ್ಯ ಇಡ್ಲಿ ಸಾಂಬಾರು ಕೊಡಲಿಲ್ಲ ಅಂತ ಬೇಜಾರಾಗಬಾರದು ಅಂತ. ಅದಕ್ಕೆ ಅದು ಟೂರ್ ಆಪರೇಟರ್ ನಿಮ್ಗೆ ಕೊಡಬೇಕು ಅಂತೇಳಿ ಅಂದುಕೊಳ್ತಾನೆ ಅವನು. ಸಿಕ್ಕಿಲ್ಲ ಅಂತಂದರೆ ಅಲ್ಲಿ ಬ್ರೆಡ್ ತಿನ್ನೋಣ, ಏನು ತಪ್ಪೇನಿಲ್ಲ ಅಂತ. ಒಂದು ದಿವಸದಲ್ಲಿ ಉಪವಾಸ ಬಿದ್ದರೆ ಯಾರು ಕೂಡ ಸತ್ತಿದ್ದನ್ನು ಈ ಜಗತ್ತಿನಲ್ಲಿ ನಾನಂತೂ ನೋಡಿಲ್ಲ. ಆ ರೀತಿಯಾದಂಥ ಮನಸ್ಥಿತಿಯನ್ನು ಬೆಳೆಸುವಂಥದ್ದು ಕೂಡ ಟೂರ್ ಆಪರೇಟರ್ಗಳ ಒಂದು ಜವಾಬ್ದಾರಿಯಾಗಿರುತ್ತೆ. ಬಿಕಾಸ್ ಅದು ಕೂಡ ಒಂದು ಅನುಭವ. ಅದು ನಮಗೆ, ನಾನು ಐಸ್ಲ್ಯಾಂಡಿಗೆ ಹೋದಾಗ ನಿಮಗೆ ಈ ರ್ಯಾಮ್ಸ್ ಅನ್ನುವಂಥದ್ದು ಒಂದು ಪ್ರಾಣಿ ಇದೆ. ಆ ರ್ಯಾಮ್ಸ್ ಇದರ ಮಾಂಸವನ್ನು ನೀವು ತಿನ್ನಬೇಕು ಅಂತೇಳಿ ಹೇಳಿದರು ನನಗೆ. ಅವ್ರು ಹೇಳಿದ್ರು ಜಗತ್ತಿನಲ್ಲಿ ಬೇರೆ ಎಲ್ಲೆಲ್ಲೆಲ್ಲೂ ಕೂಡ ಇಲ್ಲ, ಈ ಪ್ರಾಣಿ ಜಗತ್ತಿನಲ್ಲಿ ಎಲ್ಲೂ ಸಿಗೋದಿಲ್ಲ, ಇದರಲ್ಲಿ ಮಾಡಿದಂಥ ಒಂದು ಖಾದ್ಯ ಇದೆ. ನಮ್ಮಲ್ಲಿ ಈ ಹಲಸಿನಕಾಯಿ ಚಿಪ್ಸ್ ಇರುತ್ತಲ್ಲ, ಹಲಸಿನಕಾಯಿ ಹಪ್ಪಳದ ಥರ ಇರುತ್ತೆ, ಅದನ್ನು ದಯವಿಟ್ಟು ಟೇಸ್ಟ್ ಮಾಡಿ ಅಂತೇಳಿ ಹೇಳಿದರು. ನಾನು ಮೂಲತಃ ಮಾಂಸಾಹಾರಿ ಅಲ್ಲ, ನಾನು ನಾನ್ ವೆಜ್ ಫುಡ್ಗಳನ್ನು ಮೂಲತಃ ನಾನು ತಗೊಳ್ಳೋದಿಲ್ಲ. ಆದರೆ ನಾನು ಅಲ್ಲಿ ಹೋದಾಗ ಅದನ್ನು ತಗೊಂಡೆ ಅಂತ. ಅದನ್ನು ಯಾಕೆ ಅಂತಂದ್ರೆ ಅದರ ಅನುಭವ ಆಗಲೇಬೇಕು ನಮಗೆ. ಇಲ್ಲ ಅಂತಂದ್ರೆ ಅಷ್ಟರ ಮಟ್ಟಿಗೆ ಆ ಜಾಗ ನಿಮ್ಮದಾಗೋದಿಲ್ಲ, ಅಲ್ಲಿಯ ಸಂಸ್ಕೃತಿ ನಿಮ್ಮದಾಗೋದಿಲ್ಲ. ಹಾಗೇನೆ ನನಗೆ ನಮ್ಮ ಇದರಲ್ಲಿ ಒಂದು ನಿಮಗೆ ವಿಚಿತ್ರ ಅಂತ ಅನಿಸ್ಬೋದು, ಪ್ಯಾರಿಸ್ನಲ್ಲಿ ಒಂದು ಜಾಗ ಇದೆ, ಪೋಯೆಟ್ರಿ ಬ್ರಾತೆಲ್ ಅಂತ ಅದರ ಹೆಸರು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಬ್ರಾತೆಲ್ ಅಂತಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ. ಬ್ರಾತೆಲ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಬಟ್ ಅದರ ಪ್ಯಾರಿಸ್ನಲ್ಲಿ ಪೋಯೆಟ್ರಿ ಬ್ರಾತೆಲ್ ಅನ್ನುವಂಥ ಒಂದು ಜಾಗ ಇದೆ. ಅಲ್ಲಿ ಈ ಕಾಲ್ ಗರ್ಲ್ಸ್ಗಳು, ಹುಡುಗಿಯರು ನಿಮ್ಮ ಮುಂದೆ ಕೂತ್ಕೊಂಡು ನಿಮಗೆ ಪೋಯೆಟ್ರಿಯನ್ನು ಹೇಳ್ತಾರೆ, ಕವನವನ್ನು ಓದಿ ಹೇಳ್ತಾರೆ. ಅದನ್ನು ನನಗೆ ನನ್ನ ಸಂಪಾದಕರಾದಂಥ YNK ಅವರು ಯಾವತ್ತೂ ಹೇಳ್ತಾ ಇದ್ರು, ನೀವು ಪ್ಯಾರಿಸ್ಸಿಗೆ ಹೋದರೆ ಅಲ್ಲಿ ಪೋಯೆಟ್ರಿ ಬ್ರಾತೆಲ್ ಅನ್ನುವಂಥದ್ದಿದೆ, ಅಲ್ಲಿ ಹೋಗಿ ಬನ್ನಿ, ಭಾಳ ಅದ್ಭುತವಾದಂಥ ಅನುಭವ ಕೊಡುತ್ತೆ ನಿಮಗೆ. ಕೀಟ್ಸು, ಜಾನ್ ಕೀಟ್ಸು ಇವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ, ಮಾರ್ಕ್ ಟ್ವೈನ್ ಅಂತವರೆಲ್ಲ ಅಲ್ಲಿ ಹೋಗಿ ಪೋಯೆಟ್ರಿ ಬ್ರಾತೆಲಲ್ಲಿ ಕೂತ್ಕೊಂಡು ಬಂದಿದ್ರು ಅಂತ. ನನಗೆ ಬಹಳ ಕುತೂಹಲ ಇತ್ತು, ಹೀಗಾಗಿ ನಾನು ಹೋದೆ ಅಂತ. ಅಲ್ಲಿ ಪೋಯೆಟ್ರಿ ಬ್ರಾತೆಲಲ್ಲಿ ನಿಮಗೆ ಒಂದು 10-15 ಜನ ಹುಡುಗಿಯರು ಬರ್ತಾರೆ. ಅವರಲ್ಲಿ ನೀವು ಯಾರನ್ನ ಬೇಕಾದರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅವರು ಒಬ್ಬೊಬ್ಬ ಕವಿಯ ಏನು ಕವನಗಳನ್ನು ಓದುವುದರಲ್ಲಿ ಅವರು ಪರಿಣಿತರವರು. ನೀವು ಒಂದು ಹುಡುಗಿ ನಿಮಗೆ ಶೆಲ್ಲಿ ಕವನಗಳನ್ನು ಹೇಳಿದ್ರೆ ಇನ್ನೊಬ್ಬರು ಕೀಟ್ಸನ ಕವನವನ್ನು ಹೇಳ್ತಾರೆ ನಿಮಗೆ. ಹೀಗಾಗಿ ನಮಗೆ ಶೆಲ್ಲಿ ಕವನಗಳನ್ನು ಓದುವಂಥ ಹುಡುಗಿಯನ್ನು ನಾನು ಕರೆದೆ, ಅವಳು ಮುಂದ್ಗಡೆ ಕೂತ್ಕೊಳ್ತಾರೆ. ನಿಮ್ಮ ಅಭಿರುಚಿಗೆ ತಕ್ಕಾದಂಥ ಎಲ್ಲ ಕವನಗಳನ್ನು ಹೇಳ್ತಾ ಹೋಗ್ತಾರೆ. ಸುಮಾರು 1 ಗಂಟೆ 2 ಗಂಟೆ ಆ ಕವನಗಳ ಮೇಲೆ ವಿಮರ್ಶೆಯನ್ನು ಮಾಡ್ತಾರೆ. ಆ ಕವನಗಳಲ್ಲಿರುವಂಥ ತಾತ್ಪರ್ಯಗಳನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ನಂತರ ನೀವು ಅವರಿಗೆ ಫೀಸ್ ಎಷ್ಟು ಅಂತೇಳಿ ಇಟ್ಟು ಬರ್ಬೋದು. ಅಷ್ಟೇ. ಅಲ್ಲಿ ನೀವು ಬ್ರಾತೆಲ್ ಅಂದ್ಕೊಳ್ಳೆ ಮತ್ತು ಬೇರೆ ಏನನ್ನು ಕಲ್ಪನೆ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಅಲ್ಲಿ ನಾನು ಪ್ಯಾರಿಸ್ನಲ್ಲೇ ಇದ್ದಂಥ ಅನೇಕ ಜನ ನಮ್ಮ ಸ್ನೇಹಿತರಿಗೆ ಕೇಳಿದೆ, ನೀವು ಎಂದಾದರೂ ಕೂಡ ಪೋಯೆಟ್ರಿ ಬ್ರಾತೆಲಿಗೆ ಹೋಗಿದ್ರಂತ. ಯಾರಿಗೂ ನನಗೆ ಆ ಜಾಗವೇ ಗೊತ್ತಿಲ್ಲ ಅಂತ ಹೇಳಿದರು. ನೀವು 20 ವರ್ಷ 25 ವರ್ಷ ಇದ್ದೂ ಕೂಡ ಆ ಜಾಗವನ್ನು ನೀವು ನೋಡಿಲ್ಲ ಅಂತಂದರೆ ಅಷ್ಟರ ಮಟ್ಟಿಗೆ ನಮಗೆ ಆ ಒಂದು ಅನುಭವದಿಂದ ನಾವು ವಂಚಿತರಾದ ಹಾಗೆ. ಇದನ್ನು, ಇಂಥ ಸೂಕ್ಷ್ಮಗಳನ್ನು, ಇಂಥ ಸಂಗತಿಗಳನ್ನು ಟೂರ್ ಆಪರೇಟರ್ಗಳು ಇವತ್ತು ಕೊಡಬೇಕು. ಇವತ್ತು ಅದಕ್ಕೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಮಾಹಿತಿ ಕೋಶ ಅನ್ನುವಂಥದ್ದಿದೆ. ಈ ಮಾಹಿತಿಯನ್ನು ನಮ್ಮ ಪ್ರವಾಸಿಗರಿಗೆ ತಲುಪಿಸುವಂಥದ್ದು ಬಹಳ ಮುಖ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಬಹುಶಃ ಟ್ರಾವೆಲ್ ಆಪರೇಟರ್ಗಳು ತಮ್ಮನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವಂತಹ, ಹೊಸ ಹೊಸ ಸೇವೆಗಳನ್ನು ಕೊಡುವಂತಹ, ಆ ಮೂಲಕವಾಗಿ ಈ ಅನುಭವವನ್ನು ಯಾವಜ್ಜೀವಾಗಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬಹುದಾದಂತಹ ಒಂದು ಸಂಗತಿಯನ್ನಾಗಿ ಮಾಡುವಂಥ ಒಂದು ಜವಾಬ್ದಾರಿಯೂ ಕೂಡ ಇವತ್ತು ಟೂರ್ ಆಪರೇಟರ್ಗಳ ಮೇಲಿದೆ ಅನ್ನುವಂಥದ್ದನ್ನು ಹೇಳ್ತಾ, ಇವತ್ತು ವೇದಿಕೆ ಮೇಲಿರುವಂಥ ಎಲ್ಲರೂ ಕೂಡ ಪ್ರವಾಸಿ ಪ್ರಿಯರು. ನನಗೆ ಹೊಳ್ಳ ಅವರು ನಮ್ಮ ಪತ್ರಿಕೆಯಲ್ಲಿ ಕಳೆದ 33 ವಾರಗಳಿಂದ ಪ್ರವಾಸಿ ಪ್ರಪಂಚ ಪತ್ರಿಕೆಯಲ್ಲಿ ಅವರು ಒಂದು ಅಂಕಣವನ್ನೇ ಬರೀತಾ ಇದ್ದಾರೆ. ಭಾಳ ಸೊಗಸಾದಂಥ ಅಂಕಣವನ್ನು ಬರೀತಾ ಇದ್ದಾರೆ. ನಮಗೆ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿದ್ದವರು ಬರೀಬೇಕು. ಯಾಕೆ ಅಂತಂದರೆ ಅವರಿಗೆ ಎಲ್ಲ ಅನುಭವ ಇರುತ್ತೆ. ಬೇರೆ ಯಾರೋ ಬರೆಯೋದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿಯಲ್ಲಿದ್ದವರು ಬರೆದಾಗ ಆ ಬರಹಕ್ಕೆ ಒಂದು ತೂಕ ಇರುತ್ತೆ. ಹಾಗೆ ಅದಿತಿಯವರು ಕೂಡ ಅಷ್ಟೇ. ಶಿ ಈಸ್ ಆಲ್ಸೋ ಎ ವೆರಿ ಗುಡ್ ಟ್ರಾವೆಲರ್. ನೀವು ಅವರ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು 2-3 ಒಳ್ಳೆಯ ಸಂಗತಿಗಳನ್ನು ಹೇಳಿದರು. ಕೇವಲ ಪ್ರವಾಸ ಹೋಗುವಂಥದ್ದು ಅಂತಂದರೆ ನಾವು ಬೇರೆ ಊರಿಗೆ ಹೋಗುವಂಥದ್ದು ಅಷ್ಟೇ ಅಲ್ಲ, ಬೇರೆ ಊರಿಂದ ಬಂದಂತಹ ಪ್ರವಾಸಿಗರನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಕೂಡ ನಮ್ಮ ಮೇಲೆ ಹೊಣೆಗಾರಿಕೆ ಇದೆ.
ನಾನು ಜಪಾನಿಗೆ ಹೋದಾಗ ಹೋಗ್ತಾ ಒಂದು ರಸ್ತೆಯಲ್ಲಿ ಒಬ್ಬರನ್ನ ಕೇಳಿದೆ, ಇಲ್ಲಿ ಈ ಮಾಲ್ ಎಲ್ಲಿದೆ ಅಂತೇಳಿ ಕೇಳಿದೆ. ಯಾವುದೋ ಒಂದು ಮಾಲಲ್ಲಿ ನನಗೊಂದು ಶೂ ತೊಗೊಳ್ಬೇಕಾಗಿತ್ತು, ಯಾಕಂದ್ರೆ ಇದ್ದು ಶೂ ಹರಿದೋಗ್ಬಿಟ್ಟಿತ್ತು. ಹೀಗಾಗಿ ಒಂದು ಹೊಸ ಶೂ ತೊಗೊಳ್ಬೇಕು ಅಂತೇಳಿ ನಾನು ಹೋಗಿದ್ದೆ. ಅಲ್ಲೊಮ್ಮೆ ಗಂಡ ಹೆಂಡತಿ ಇಬ್ಬರ ಹತ್ರ ಕೇಳಿದೆ, ಈ ಮಾಲ್ ಎಲ್ಲಿದೆ ಅಂತೇಳಿ ಕೇಳಿದೆ. ಅವರು ಸುಮಾರು 3/4 ಕಿಲೋಮೀಟರ್ ನನ್ನ ಜೊತೆಗೆ ಬಂದು ಆ ಮಾಲ್ ಎಲ್ಲಿದೆ ಹೇಳುವಂಥದ್ದನ್ನು ತೋರಿಸಿ ಹೋದರು ಅಂತ. ಜಪಾನ್ದಲ್ಲಿ ಇದು ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ. ನೀವು ಯಾವುದೋ ಒಂದು ಹೋಟೆಲ್ ಎಲ್ಲಿದೆ ಅಂತೇಳಿ ಕೇಳಿದ್ರೆ ಅದು 1 ಕಿಲೋಮೀಟರ್ ಆದರೂ ಕೂಡ ಅವರು ನಿಮ್ಮ ಜೊತೆಗೆ ಬಂದು ತೋರಿಸಿ ಹೋಗ್ತಾರೆ. ನಮಗೆ ಆ ದೇಶದ ಬಗ್ಗೆ ಒಂದು ಅಭಿಮಾನ ಮೂಡುತ್ತೆ ಆಗ. ಹಾಗೇನೆ ಯಾರೋ ಒಬ್ಬ ವಿದೇಶಿಗ ಅಥವಾ ಯಾರೋ ಒಬ್ಬ ಈ ಪಕ್ಕದ ರಾಜ್ಯದವನು ಬಂದು ನಮ್ಮನ್ನು ಕೇಳಿದಾಗ, ಒಂದು ಮಾಹಿತಿಯನ್ನು ಕೇಳಿದಾಗ ನಾವು ಅವರನ್ನು ಚೆನ್ನಾಗಿ ನಡೆಸ್ಕೊಳ್ಳುವಂಥದ್ದು ಕೂಡ ಒಬ್ಬ ಪ್ರವಾಸಿಗನಾಗಿ ನಮ್ಮ ಜವಾಬ್ದಾರಿಯೂ ಕೂಡ ಅದು. ಹೀಗಾಗಿ ನಾವು ಎಲ್ಲರೂ ಕೂಡ ಒಂದು ದೃಷ್ಟಿಯಿಂದ ಪ್ರವಾಸಿಗರೇ. ನಾವು ಪ್ರವಾಸಕ್ಕೆ ಹೋಗುವಂಥದ್ದು ಅಂದರೆ ವಿದೇಶಕ್ಕೆ ಹೋಗಬೇಕು ಅಂತಿಲ್ಲ, ಬೇರೆ ಊರಿಗೆ ಹೋಗಬೇಕು ಅಂತಿಲ್ಲ. ನಮ್ಮ ಊರಿನಲ್ಲಿ ಇದ್ದೂ ಕೂಡ ನಾವು ಪ್ರವಾಸಿ ಭಾವನೆಯನ್ನು, ಪ್ರವಾಸಿತನವನ್ನು ಹುಟ್ಟು ಹಾಕಲಿಕ್ಕೆ, ಬೆಳೆಸಲಿಕ್ಕೆ, ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ಹೊರಟ್ಟಿಯವರ ಮಾತುಗಳನ್ನು ನೀವು ಎಲ್ಲರೂ ಕೂಡ ಕೇಳಿದಿರಿ. ಹಿ ಈಸ್ ಅ ವಂಡರ್ಫುಲ್ ಟ್ರಾವೆಲರ್. ನೀವು ಅವರು ಟೂರ್ನಲ್ಲಿ ಹೇಗಿರ್ತಾರೆ ಅನ್ನುವಂಥದ್ದನ್ನು, ಕೇವಲ ಅವರು ವಿಧಾನ ಪರಿಷತ್ತಿನಲ್ಲಿ ಪೀಠದ ಮೇಲೆ ಕೂತ್ಕೊಂಡಿದ್ದನ್ನು ಮಾತ್ರ ಎಲ್ಲರೂ ಕೂಡ ನೀವು ನೋಡಿದ್ದೀರಿ. ಆದರೆ ಒಬ್ಬ ಪ್ರವಾಸಿಗನಾಗಿ ಹೇಗೆ ಅಲೆಮಾರಿಯಾಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಈ 40-45 ಜನ ನಾವು ಒಟ್ಟಿಗೆ ಇದ್ವಿ. ಒಂದು ದಿವಸವೂ ಕೂಡ, ಒಂದು ಕ್ಷಣವೂ ಕೂಡ ತಾನು ಸಭಾಪತಿ ಅನ್ನುವ ರೀತಿಯಲ್ಲಿ ಅವರು ವರ್ತನೆ ಮಾಡಲೇ ಇಲ್ಲ. ಅವರು ತಾನೊಬ್ಬ ಸಹ ಪ್ರಯಾಣಿಕ ಅನ್ನುವ ರೀತಿಯಲ್ಲಿ ಅವರ ವರ್ತನೆ, ಅವರ ಧೋರಣೆ ಇತ್ತು. ನಿಜಕ್ಕೂ ಕೂಡ ಆ ಪ್ರವಾಸದಲ್ಲಿ ಇದ್ದವರು ಎಲ್ಲರೂ ಕೂಡ ಏನು ಹೊರಟ್ಟಿಯವರನ್ನು ತುಂಬ ಶ್ಲಾಘನೆ ಮಾಡಿದರು, ಮೆಚ್ಚಿಕೊಂಡ್ರು ಅಂತ ಅವರ ಪ್ರವಾಸಿತನವನ್ನು. ಹಾಗೆ ನಾನು ನಮ್ಮ ವಚನಾನಂದ ಸ್ವಾಮೀಜಿಯವರ ಜೊತೆಗೂ ಕೂಡ ಅನೇಕ ದೇಶಗಳಿಗೆ ನಾನು ಅವರ ಜೊತೆಗೆ ಪ್ರವಾಸ ಮಾಡಿದ್ದೇನೆ. ಹಿ ಈಸ್ ಆಲ್ಸೋ ಎ ವಂಡರ್ಫುಲ್ ಟ್ರಾವೆಲರ್. ನಿಮಗೆ ಇಲ್ಲಿ ಟ್ರಾವೆಲರಿಗೂ ಟೂರಿಸ್ಟ್ಗಳಿಗೂ ಬಹಳ ವ್ಯತ್ಯಾಸ ಇದೆ. ಟ್ರಾವೆಲರಿಗೂ ಮತ್ತು ಟೂರಿಸ್ಟ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ನಾನು 18ನೇ ತಾರೀಕಿಗೆ ಬೆಂಗಳೂರಿನಿಂದ ಹೊರಟು 24ನೇ ತಾರೀಕಿಗೆ ವಾಪಸ್ ಬರ್ತೀನಿ ಅನ್ನೋನು ಟೂರಿಸ್ಟ್ ಅವನು. ನಾನು 18ನೇ ತಾರೀಕಿಗೆ ಬೆಂಗಳೂರಿಗೆ ಹೊರಟು ಯಾವತ್ತು ವಾಪಸ್ ಬರ್ತೀನೋ ಅಂತ ಗೊತ್ತಿಲ್ಲದಿದ್ದವನು ಟ್ರಾವೆಲರ್ ಅವನು. ಯಾವತ್ತೂ ಕೂಡ ಟೂರಿಸ್ಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ ಅಂತ. ಯು ಶುಡ್ ಬಿ ಎ ಟ್ರಾವೆಲರ್. ನಾವೊಬ್ಬ ಟ್ರಾವೆಲರ್ ಆಗಿರಬೇಕು ಅಂತ. ಹೋಗೋದಷ್ಟೇ ಗೊತ್ತಿರಬೇಕು, ವಾಪಸ್ ಯಾವಾಗ ಬರ್ತೀನಿ ಅನ್ನೋಂಥದ್ದು ಗೊತ್ತಿರಬಾರ್ದು. ಮತ್ತು ನಾ ಯಾವ ಜಾಗವನ್ನು ನೋಡ್ತೀನಿ ಅನ್ನುವಂಥದ್ದಷ್ಟೇ ನಾವು ಲಿಸ್ಟ್ ಮಾಡ್ಕೊಂಡು ಹೋಗುವಂಥದ್ದಲ್ಲ. ಲಿಸ್ಟನ್ನು ಹೊರತು ಲಿಸ್ಟಲ್ಲಿ ಇಲ್ಲದೇ ಇರುವಂಥ ಜಾಗಗಳನ್ನು ನೋಡುವವನು ಅವನ ನಿಜವಾದಂಥ ಒಂದು ಟ್ರಾವೆಲರ್ ಅವನು. ಈ ಟ್ರಾವೆಲರ್ ತನವನ್ನು ನಾವು ಬೆಳೆಸ್ಕೊಳ್ಬೇಕು. ಇದನ್ನು ನಾವು ಈ ಟೂರ್ ಆಪರೇಟರ್ ಹೇಳೋದಕ್ಕಿಂತ ಹೆಚ್ಚಾಗಿ ಟ್ರಾವೆಲ್ ಆಪರೇಟರ್ ಅಂತ ಹೇಳಿ ಕರೆದ್ರೆ ಇನ್ನೂ ಹೆಚ್ಚು ಸೂಕ್ತ ಆಗತ್ತೆ ಅಂತ. ಇದಕ್ಕೋಸ್ಕರ ಮತ್ತೆ ನನಗೆ ಅಡಿಗ ಅವರ ಶ್ರೀಮತಿಯವರ ಬಗ್ಗೆ ಏನು ವಿಶೇಷವಾದಂಥ ಒಂದು ಅಭಿಮಾನವನ್ನು ಹೇಳ್ತೀನಿ. ಯಾವತ್ತೂ ಕೂಡ ಒಂದು ಜೋಕ್ ಇದೆ. ಯಶಸ್ವಿ ಪುರುಷನ ಪಕ್ಕದಲ್ಲಿ ಮಹಿಳೆ ಇರ್ತಾಳೆ, ಅವಳ ಪಕ್ಕದಲ್ಲಿ ಹೆಂಡತಿ ಇರ್ತಾಳೆ ಅಂತ. ಇಲ್ಲ, ಹಾಗೆ ಆಗಿಲ್ಲ ಅಂತ. ಯಶಸ್ವಿ ಪುರುಷರ ಪಕ್ಕದಲ್ಲೇ ಅವರು ಹೆಂಡತಿ ಇದ್ದಾರೆ. ಅವರ ಬಿಸ್ನೆಸ್ನಲ್ಲಿ, ಅಡಿಗ ಅವರ ಬಿಸ್ನೆಸ್ನಲ್ಲಿ ಆಶಾ ಅಡಿಗ ಅವರು ಬಹಳ ದೊಡ್ಡ ಒಂದು ಕೊಡುಗೆ ಇದೆ. ಇವತ್ತು ಅವರೇ, ಅವರ ಯಜಮಾನರ ಈ ಸಂಸ್ಥೆಯಲ್ಲಿ ಅವರ ಸಹಭಾಗಿತ್ವವು ಕೂಡ ಬಹಳ ದೊಡ್ಡದಾಗಿದೆ. ಹೀಗಾಗಿ ನಾನು ಅಡಿಗರನ್ನ ಮತ್ತು ಆಶಾ ಅಡಿಗವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದಿತಿಯವರು ಒಂದು ಮಾತನ್ನು ಹೇಳಿದರು, ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಇದೆ ಅಂತ. ಇನ್ನು 1 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಇದೆ ಅಂತ. ಇಲ್ಲಿ ಇಲ್ಲದೇ ಇರುವಂಥದ್ದು ಅಂತಂದ್ರೆ ಮರುಭೂಮಿ ಮಾತ್ರ. ಮರುಭೂಮಿಯನ್ನು ಬಿಟ್ಟು ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಇದೆ ಅಂತ ಒಂದು ಅದ್ಭುತವಾದಂಥ ಒಂದು ಜಾಗ. ಹೀಗಾಗಿ ಪ್ರತಿ ಟ್ರಾವೆಲ್ ಆಪರೇಟರ್, ಟೂರ್ ಆಪರೇಟರ್ಗಳ ಮೇಲೆ ಬಹಳ ದೊಡ್ಡ ಒಂದು ಹೊಣೆಗಾರಿಕೆ ಇದೆ. ಮತ್ತು ಅತಿ ಹೆಚ್ಚು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುವಂತಹ ಕ್ಷೇತ್ರ ಅಂತಂದ್ರೆ ಪ್ರವಾಸೋದ್ಯಮ. ಇವತ್ತು ಜಗತ್ತಿನ 60% ದೇಶಗಳು ಇವತ್ತು ನಿಂತ್ಕೊಂಡಿರುವಂಥದ್ದು, ಆರ್ಥಿಕತೆ ನಿಂತ್ಕೊಂಡಿರುವಂಥದ್ದು ಇವತ್ತು ಟೂರಿಸಂ ಮೇಲೆ. ಮತ್ತು ಇವತ್ತು ಪೊಲ್ಯೂಷನ್ ಫ್ರೀ, ನಿಮಗೆ ಈ ಮಾಲಿನ್ಯ ರಹಿತವಾದಂತಹ ಒಂದೇ ಒಂದು ಕ್ಷೇತ್ರ ಇದ್ದರೆ ಅದು ಪ್ರವಾಸೋದ್ಯಮ. ನಿಮಗೆ ಉದ್ಯೋಗವನ್ನು ಕೊಡುವಂಥದ್ದು, ಆರ್ಥಿಕತೆಯನ್ನು ಬಲಪಡಿಸುವಂಥದ್ದು ಮತ್ತು ಮಾಲಿನ್ಯ ಇಲ್ಲದೇ ಇರುವಂಥ ಒಂದು ಕ್ಷೇತ್ರ. ಹೀಗಾಗಿ ಪ್ರವಾಸೋದ್ಯಮದಲ್ಲಿ ತೊಡಗಿರುವಂಥವರು, ಅವರು ಹೊಳ್ಳವರೇ ಆಗಿರ್ಬೋದು, ಅಡಿಗ ಅವರೇ ಆಗಿರ್ಬೋದು, ಇವರು ನಿಜಕ್ಕೂ ಕೂಡ ನಮ್ಮ ದೇಶದ, ನಮ್ಮ ಸಮಾಜದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ
ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರವಾಸಿ ಪ್ರಿಯರಾದಂಥ ನಿಮ್ಮೆಲ್ಲರಿಗೂ ಕೂಡ, ನೀವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ, ಅದು ಭಾನುವಾರ, ನಾನು ಈ ನಮ್ಮ ಕಾರ್ಯಕ್ರಮಗಳ ಆದಾಗ ಈ ಹಾಲ್ ಸಾಮಾನ್ಯವಾಗಿ ಯಾವತ್ತೂ ಫುಲ್ ಆಗುತ್ತೆ. ಅದಾದ ನಂತರ ಬೇರೆ ಕಾರ್ಯಕ್ರಮಗಳಲ್ಲಿ ಇಷ್ಟು ಫುಲ್ ಆಗಿದ್ದ ನಾನು ಎಂದೂ ಕೂಡ ನಾನು ನೋಡಿಲ್ಲ. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದಿರುವಂಥದ್ದು ತುಂಬ ಸಂತೋಷ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.